ನಾನೀಗ ನನಗಿಷ್ಟ ಆಗಿರೋಂಥ ಒಬ್ಬ ನಾಟಕಕಾರನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರೇ ಟಿ.ಪಿ. ಕೈಲಾಸಂ. ಟಿ.ಪಿ. ಕೈಲಾಸಂ ಅವರು ಆ್ಯಕ್ಚುಲಿ ಟಿಪಿಕಲೇ ಅವರು. ಸೊ ಇವ್ರ ಬಗ್ಗೆ ನಾಟಕಗಳು ಸಾಕಷ್ಟು ಬಂದಿದೆ, ಆದರೆ ಸಿನಿಮಾ ತೆಗೆಯೋ ಸಾಹಸನ ಯಾರೂ ಮಾಡಿಲ್ಲ. ಆದರೆ ಈ ಸಾಹಸಕ್ಕೆ ಹೊಸದಾಗಿ ಒಬ್ಬರು ಕೈ ಹಾಕಿದ್ದಾರೆ. ಅವರೇ ನನ್ನದು RJ ಬ್ಲೇಡ್ ಶ್ರೀನಿ. ಈ ದಿನ RJ ಆಗಿದ್ರು. ಈಗ RJ ಜೊತೆಗೆ ಒಂದು ಶಾರ್ಟ್ ಮೂವಿ ತೆಗೆದಿದ್ದಾರೆ. ಅದು ಟಿ.ಪಿ. ಕೈಲಾಸಂ ಅವ್ರ ಬಗ್ಗೆ ತೆಗೆದಿದ್ದಾರೆ. ಸೊ ಈ ಮೂವಿ ಯಾವ ಥರ ಇದೆ, ಇದ್ರ ಬಗ್ಗೆ ಹಾಗೆಯೇ ರೌಂಡ್ ಹಾಕ್ತಾ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಡ. ಕ್ಲೋಸಪ್ ಅಲ್ಲಿ ಗಾಡ್ ಪ್ರಾಮಿಸ್ ನಾ ಎಲ್ಲೆಲ್ಲೂ ಕೇಳಿದ್ದು ಆಂಗ್ಲೋ ಕನ್ನಡವೇ ಹೊರತು ಪ್ಯೂರ್ ಕನ್ನಡನ ದುರ್ಬಿನ ಹುಡುಗರು ಸಿಗಿಲ್ಲ. ಆಂಗ್ಲೋ ಕನ್ನಡ ದಟ್ಸ್ ವೈ ಅದನ್ನ ಕಲ್ಸಿ ಮಿಕ್ಸ್ ಮಾಡಿ ಕೈ ತೂತ್ ಮಾಡಿ ಬರ್ಸಿದ್ದು ನನ್ನ ನಾಟಕದಲ್ಲಿ. ನಾಗತ್ತೆ ಅವಳ ಗಂಡಿನ ಕಳ್ಕೊಂಡು ಅದಕ್ಕೇನು ನಾವೇ ಕಾರಣ ಅಂತ ನನ್ ಮೇಲೆ ಆ ಸಾತು ಮೇಲೆ ಯಾಕೆ ಹೋಗಾಡ್ಬೇಕು? ಹ್ಯೂಮನಿಸಮ್ ಅಂತ ಹ್ಯೂಮನಿಸಮ್ ನಾನ್ಸೆನ್ಸ್. ನಾನು ಉತ್ಪ್ರೇಕ್ಷೆ ಮಾಡಿರ್ಬೋದು, ಆದ್ರೆ ಯಾರನ್ನೂ ಉಪೇಕ್ಷೆ ಮಾಡಿಲ್ಲ. ರಿಚ್ ಪೀಪಲ್, ಪೂರ್ ಪೀಪಲ್, ಹೈ ಸೊಸೈಟಿ, ಲೋ ಸೊಸೈಟಿ ಅಂತ ಎಲ್ಲರೂ ಒಂದೇ ನನಗೆ. ಓಕೆ, ಇಷ್ಟೊತ್ತಂಗ ನೋಡ್ತಾ ಇದ್ರಿ ಟಿ.ಪಿ. ಕೈಲಾಸಂ ಅವರ ಪಾತ್ರಗಳು ಅವ್ರನ್ನೇ ಯಾವ್ಯಾವ ಥರ ಕ್ವಶನ್ ಕೇಳುತ್ತೆ ಅಂತ. ಆದರೆ ನಿಜವಾಗ್ಲೂ ಇವಾಗ ಟಿ.ಪಿ. ಕೈಲಾಸಂ ಅವರ ಪಾತ್ರದಲ್ಲಿ ಕಾಣಿಸ್ಕೊಂಡಂಥ ಶ್ರೀನಿ, ನಾವೆಲ್ಲ ಅವ್ರನ್ನ ಪ್ರೀತಿಯಿಂದ ಬ್ಲೇಡ್ ಶ್ರೀನಿ ಅಂತ ಕರಿತೀವಿ. ಅವ್ರನ್ನ ನಾವು ಕ್ಯಾರೆಕ್ಟರ್ ಅಲ್ಲದೇ ಇದ್ರು ಒಬ್ಬ ರಿಪೋರ್ಟರ್ ಆಗಿ ಕ್ವಶನ್ ಕೇಳೋಣ ಬಂದ್ಬಿಡಿ. ಹಾಯ್ ಶ್ರೀನಿ. ಹಾಯ್ ಎಲ್ಲ ಸುವರ್ಣ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ಹೇಳಿ ಕೈಲಾಸಂ ಅವರೇ, ಶ್ರೀನಿ ಅವರೇ, ಎಲ್ಲ ಬಿಟ್ಟು ಕೈಲಾಸಂ ಅವ್ರ ಮೇಲೆ ಮೂವಿ ತೆಗೆದಕ್ಕೆ ಕಾರಣ ಏನು? ನನ್ನ ನಾಟಕ ಯಾವುದೇ ನೋಡಿ ಇರುತ್ತಲ್ಲಿ ಹ್ಯೂಮನಿಸಮ್. ಅಭಿನಯ ತರಂಗ ಅನ್ನೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಹೋಗಿ ಆ್ಯಕ್ಟಿಂಗ್ ಕಲಿತಾ ಇದ್ದೆ. ಸೊ ಅಲ್ಲಿ ಆ್ಯಕ್ಚುಲಾಗಿ ಟಿಪಿಕಲ್ ಆರ್ತಿ ಅಂದ್ಬಿಟ್ಟು ಎಸ್ ಮೂರ್ತಿ ಅವ್ರು ನಾಟಕ ಬರ್ತಿದ್ದಾರೆ. ಸೊ ಆ ನಾಟಕನ ಮಾಡೋಣ ಅಂತ ಫೈನಲೈಸ್ ಆಗಿತ್ತು. ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆ್ಯಂಡ್ ಅದರಲ್ಲಿ 2 ಕ್ಯಾರೆಕ್ಟರ್, ಇವಾಗ ಫಿಲಮಲ್ಲಿ ಅಷ್ಟೊಂದು ಕ್ಯಾರೆಕ್ಟರ್ ಬರ್ತಲ್ಲ, ಅದಷ್ಟು ಕ್ಯಾರೆಕ್ಟರ್ನ ಬರೀ 2 ಕ್ಯಾರೆಕ್ಟರ್ ಮಾಡೋ ಥರ ಪ್ಲಾನ್ ಇತ್ತು. ಎಲ್ಲ ಮೇಲ್ ಕ್ಯಾರೆಕ್ಟರ್ ಒಂದು ಮೇಲ್ ಕ್ಯಾರೆಕ್ಟರ್, ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ ಒಂದು ಫೀಮೇಲ್ ಕ್ಯಾರೆಕ್ಟರ್ ಮಾಡೋದು ಅಂತ. ಸೊ ಅದಾದ್ಮೇಲೆ ನಾನು ಗೌರಿ ದತ್ತು ಅವ್ರಿಗೆ ಸಜೆಸ್ಟ್ ಮಾಡಿದೆ, ಏನಕ್ಕೆ ನಾಟಕ ಮಾಡಬೇಕು, ಸ್ವಲ್ಪ ಒಂಚೂರು ದೊಡ್ಡದಾಗಿ ಮಾಡೋಣ, ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ. ಇದಕ್ಕೆ ಮುಂಚೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ. ಸೊ ಅದ್ರದ್ದೊಂದು ಎಕ್ಸ್ಪೀರಿಯನ್ಸ್, ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇದನ್ನ ಇನ್ನೊಂದು ಲೆವೆಲ್ಗೆ ತೊಗೊಳೋಣ, ನೆಕ್ಸ್ಟ್ ಸ್ಟೇಜಿಗೆ ತೊಗೊಳೋಣ ಅಂದ್ಬಿಟ್ಟು ಎಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಆದಮೇಲೆ ನನ್ನ ಟೆಕ್ನಿಷಿಯನ್ಸ್, ನನ್ನ ಫಸ್ಟ್ ಶಾರ್ಟ್ ಫಿಲಮ್ ವರ್ಕ್ ಮಾಡಿದ ಟೆಕ್ನಿಷಿಯನ್ಸ್ ಎಲ್ಲನೂ ಕೂರಿಸ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿ ಆ್ಯಂಡ್ ಟೆಕ್ನಿಕಲ್ ಡೀಟೇಲ್ಸ್, ವಿಜುವಲ್ ಎಫೆಕ್ಟ್ಸ್ ಯೂಸ್ ಮಾಡಿದ್ವಿ. ಸೊ ಆ ಟೆಕ್ನಿಕಲ್ ಡೀಟೇಲಿಂಗ್ ಎಲ್ಲ ಮಾಡಿ ಅದಾದ್ಮೇಲೆ ಪ್ರೊಡ್ಯೂಸರ್ಗಳ ಹುಡುಕಾಟ. ಓಕೆ, ನಾನು ತಪ್ಪು ದಾರಿ ಹಿಡ್ದೆ ಅಂತಾನೆ ಇಟ್ಕೊಳ್ಳಿ. ತಪ್ಪು ದಾರಿ ಹಿಡ್ದ ಹೆಣ್ಣು ಮತ್ತೆ ಸರಿಯಾದ ದಾರಿ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಟಿಪಿಕಲ್ ಕೈಲಾಸಂ ಅವರ ನಾಟಕನೇ ಇದು. ಅದನ್ನ ಫಿಲಮ್ ಮಾಡಬೇಕು, ಅದಕ್ಕೆ ಪ್ರೊಡ್ಯೂಸ್ ಮಾಡಿ ಅಂದಾಗ ಎಷ್ಟು ಕಷ್ಟ ಆಯ್ತು ಒಪ್ಸೋಕ್ಕೆ ಪ್ರೊಡ್ಯೂಸರ್ನ? 100% ₹1 ಕಷ್ಟ ಆಗಲ್ಲ. ಹಂಗೆ ಹೆಂಗೆ ಆಕ್ಚುಲಿ ಕಮರ್ಷಿಯಲ್ ಸಿನಿಮಾ ಏನಾದ್ರು ಒಪ್ಸ್ಬೇಕು ಅಂದ್ರೆ ಕಷ್ಟ ಆಗ್ಬೋದೇನೋ, ಆದರೆ ಇದು ಒಪ್ಸೋದಕ್ಕೆ ಕಷ್ಟ ಆಗಿಲ್ಲ. ಆಕ್ಚುಲಾಗಿ ನಾನು ಅಪ್ರೋಚ್ ಮಾಡಿ ಫಸ್ಟ್ ಎಸ್ ವಿ ಬಾಬು ಅವ್ರನ್ನ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ, ಅವ್ರು ಈ ಥರ ಒಂದು ಇದಿದೆ ಸರ್, ನಿಮ್ಮನ್ನ ಮೀಟ್ ಮಾಡಬೇಕು, ಬನ್ನಿ ಶ್ರೀನಿ ಮೀಟ್ ಮಾಡೋಣ ಅಂದರು. ಹೋಗಿ ಕುತ್ಕೊಂಡ ತಕ್ಷಣ ಹೇಳಿ ಶ್ರೀನಿ ಸರ್, ಹಿಂಗೆ ಕಾನ್ಸೆಪ್ಟ್ ಹಿಂಗೆ 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 ಆಯ್ತು ಮಾಡೋಣ ಬಿಡಿ, ನೀವು ಯಾವ ಪ್ರೊಡ್ಯೂಸರ್ ಹತ್ರ ಹೋಗೋದೇ ಬೇಡ, ನಾನೇ ಮಾಡ್ತೀನಿ ಅಂದರು. ಇಷ್ಟೊಂದು ಸುಲಭ ಆಗುತ್ತಾ, ಈಜಿಯಾಗೂ ಆಗುತ್ತಾ ಅಂತ ಅವಾಗ ನನಗೂ ಗೊತ್ತಾಗಿದ್ದು. ಆ ಮುದ್ದೆ ಗೂಬೆ ಸುಬ್ಬಮ್ಮನ ಹುಚ್ಚಾಟ ತಪ್ಸಕ್ಕಾಯ್ತಾ ಕೈಯಲ್ಲಿ? ಛಾಯಾ ಅವ್ರನ್ನ ಹಾಕೊಡ್ತೀರಾ ಮೂವಿನಲ್ಲಿ, ಯಾಕೆ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ದೀರಾ? ಶಿ ಈಸ್ ಅ ವೆರಿ 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 ಗುಡ್ ಆಕ್ಟ್ರೆಸ್. ಅವ್ರಿಗೆ ಗೊತ್ತು, ಒಂದು ನಾನು ಹೇಳಿದ ತಕ್ಷಣ ಅಷ್ಟು ಗ್ರಾಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಆ್ಯಂಡ್ ಆ ಹೋಮ್ ವರ್ಕ್ ಅನ್ನೋದೇ ಗೊತ್ತಾ, ಡೆಡಿಕೇಶನ್ ಹೋಮ್ ವರ್ಕ್ ಅಂತ, ಸಿಕ್ಕಾಬಟ್ಟೆ ಡೆಡಿಕೇಶನ್, ಸಿಕ್ಕಾಬಟ್ಟೆ ಹೋಮ್ ವರ್ಕು. ನನ್ನ ತಲೆಯಲ್ಲಿ ಓಡ್ತಿದ್ದು ಒಂದೇ, ಈ ಸೂಳೆ ಅನ್ನೋರ್ನ ಸೃಷ್ಟಿಸಿರೋ ಸಮಾಜಕ್ಕೆ ಫೀಲಿಂಗ್ಸು ಮನಸಾಕ್ಷಿ ಇಲ್ದಿರ್ಬೇಕಾದ್ರೆ ನಾನು ಬರೀ ರಿಯಲ್ ಲೈಫ್ನಿಂದ ಎದ್ದು ಬಂದ ಪಾತ್ರಗಳನ್ನ ಸ್ಟೇಜ್ ಮೇಲೆ ತೊಗೊಂಡೋಗಿ ಇಟ್ಟಿರೋ ನಾನು. ಲೆಟ್ಸ್ ಕಮ್ ಟು ಯೋರ್ ಪರ್ಫಾರ್ಮೆನ್ಸ್. ಅಲ್ಲ, ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಅಲ್ಲ ಅಂದ್ರೆ ಏನ್ ಅನ್ಸ್ತದೆ? ಓಕೆ, ಫೈನಲಿ ಇವಾಗ ಸ್ಕ್ರೀನ್ ಮೇಲೆ ನೋಡಿದಾಗ ಏನ್ ಅನ್ಸ್ತದೆ? ನಾನು ಆ್ಯಕ್ಚುಲಾಗಿ ಮುಂಚೆ ಮಾಡಿದ ಶಾರ್ಟ್ ಫಿಲಮ್ಗೂ ಈ ಶಾರ್ಟ್ ಫಿಲ್ಮ್ ನಾನು ಹೋಲಿಕೆ ಮಾಡ್ಕೊಳ್ಳೋದು, ಅಂದರೆ ಪರ್ಫಾರ್ಮೆನ್ಸ್ ಲೆವೆಲ್ ಹೆಂಗಿದೆ ಅಂದ್ಬಿಟ್ಟು. ಸೊ ಐ ಥಿಂಕ್ ಅದರಿಂದ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಇಂಪ್ರೂವ್ಮೆಂಟ್ಸ್ ಇದ್ದೇ ಇರುತ್ತೆ, ಕಲಿಯಬೇಕಾಗಿರೋ ತುಂಬ ಇದ್ದೇ ಇರುತ್ತೆ. ಸೊ ಇಟ್ ನೆವರ್ ಎಂಡ್ಸ್. ಸೊ ಒಂದು ಕಲಿಬೇಕು ಅಂದರೆ ಇಟ್ಸ್ ಲೈಕ್ ಎನ್ ಓಷನ್. ಸೊ ನಾವು ಇನ್ನ ಕಲಿಬೇಕು. ಸೊ ಆಸ್ ಅ ಡೈರೆಕ್ಟರ್ ನನ್ನ ಪರ್ಫಾರ್ಮೆನ್ಸ್ ನೋಡ್ಕೊಳಕೋದ್ರೆ ಇನ್ನೂ ಸಿಕ್ಕಾಬಡೆ ಕಲಿಬೇಕು ಅನ್ಸುತ್ತೆ. ಓಕೆ, ನಾನು ಮದ್ರಾಸ್ ಹಿಂದೂ ಹೈಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಘನ ವಿದ್ವಾಂಸರಾದ V.S. ಶ್ರೀನಿವಾಸ ಶಾಸ್ತ್ರಿಗಳು ಅಲ್ಲಿ HM, ಅದ್ವಿತೀಯ ಇಂಗ್ಲಿಷ್ ಅಧ್ಯಾಪಕರು, ಲಲಿತ ಕಲಾಭಿಲಾಷಿಗಳು, ಸಂಸ್ಕೃತ ಪಂಡಿತರು. ಅವರು ಅಂದರೆ ನನಗೆ ಮಹಾ ಗೌರವ.
ಎನಿವೆ ಇಷ್ಟೋ ತನಕ ಟಿ.ಪಿ. ಕೈಲಾಸಂ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಶ್ರೀನಿ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಇದೇ ಥರ ಸಿನಿಮಾಗಳು ಆದಷ್ಟು ಬರಲಿ ಅಂತ ಹೇಳ್ತಾ ನಿಮಗೂ ಕೂಡ ವಿಶ್ ಯು ಆಲ್ ದಿ ಬೆಸ್ಟ್. ನೀವು ಕೂಡ ಮುಂದೆ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗಿತಾ ಇರಿ. ನೆಕ್ಸ್ಟ್ ಯಾರ ಮೇಲೆ ತೆಗಿತೀರಾ ಸಿನಿಮಾ? ನೆಕ್ಸ್ಟು ನಮ್ಮ ಹೇಳಿಪ್ಪ, ಹೇಳಿ ಪರವಾಗಿಲ್ಲ. ಅಲ್ಲ ನಿಮ್ಮ ಬಗ್ಗೆ ತೆಗೋಣ ಅಂತ ಇದೀವಿ. ನಂಗೆ ಯಾಕೋ ತಡ್ಕೊಳಕ್ ಆಗ್ತಲ್ಲ, ಬಿಡಿ ಪರವಾಗಿಲ್ಲ. ಸದ್ಯಕ್ಕೆ ನಾನೊಂದು ಫಿಲಿಂ ಹೊಡ್ತಾ ಇದೀನಿ. ಸೊ ದಿಸ್ ಇಸ್ ನಿರಂಜನ್ ಸೈನಿಂಗ್ ಆಫ್. ಆದ್ರೆ ಬ್ಯಾಕ್ ಟು ಸ್ಟುಡಿಯೋ. ಓಕೆ ಇದು ರಾಜು ಏನಿದು? ಓ MLA ಭಿಕ್ಷೆ ಅಂತೆ, ಬೇಡಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಬೇಡ್ತಾ ಇರ್ತೀನಿ, ಅಲ್ಲಿವರೆಗೂ ನೀವು ಬ್ರೇಕ್ ತೊಗೊಳ್ಳಿ. MLA ಇದ್ರೆ ಹೇಳಿ, ಹಲೋ. ಯಾರನ್ನ MLA ಇದ್ರೆ ಹೇಳಿ, ಹಲೋ.